ನೀತಿ ಶತಕ ಎರಡನೆಯ ಭಾಗ. ಕೆಲವು ವಿಷಯಗಳು ನಮಗೆ ತಿಳಿದಿರೋದಿಲ್ಲ, ಆದರೆ ಅದನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ನಾವು ಮಾಡೋದಿಲ್ಲ. ಹಾಗಾದರೆ ವಿದ್ಯೆ ಅನ್ನೋದು ಹೇಗಿರಬೇಕು ಅಂತ ತಿಳಿಸ್ತಾ ಇದ್ದಾರೆ. ಬ್ರಹ್ಮದೇವನ ವಾಹನ ಹಂಸ. ಒಂದು ದಿವಸ ಅದು ಸಮಯಕ್ಕೆ ಸರಿಯಾಗಿ ಬರಲಿಲ್ಲ. ಸ್ವಲ್ಪ ಕಾಲ ತಡವಾಗಿ ಬಂತು. ಇದರಿಂದ ಬ್ರಹ್ಮದೇವನಿಗೆ ಹಂಸದ ಮೇಲೆ ಕೋಪ ಬಂತು. ನೀನು ಬೆಳ್ಳಗೆ ಸುಂದರವಾಗಿರುವನು ಅಂತ ಹೇಳಿ ಅಹಂಕಾರ ಅನ್ನುತ್ತಾ ಕೆಲಸದಿಂದ ತೆಗೆದು ಹಾಕ್ತಾ ಇದ್ದಾನೆ ಅಂತ ಹೇಳ್ತಾನೆ. ಅದು ಇನ್ನು ಮುಂದೆ ಪದ್ಮವನಕ್ಕೆ ಹೋಗುವಂತಿಲ್ಲ, ಅಲ್ಲಿಯ ತಾವರೆ ದಂಟನ್ನು ತಿನ್ನುವಂತಿಲ್ಲ ಅಂತ ಹೇಳ್ತಾನೆ. ಹಂಸಕ್ಕೆ ತಾವರೆಯ ದಂಟು ಆಹಾರ. ಅದಿಲ್ಲದೆ ಇದ್ದರೆ ಹಂಸ ಬದುಕೋದಿಲ್ಲ. ಆದರೆ ಹಂಸವು ಪೌರುಷದಿಂದ ಹೇಳುತ್ತೆ, ಬ್ರಹ್ಮದೇವನು ನನ್ನನ್ನು ಪದ್ಮವನಕ್ಕೆ ಹೋಗಬೇಡ ಅಂತ ಹೇಳಿ ನಿಷೇಧಿಸಬಹುದು, ತಾವರೆಯ ದಂಟನ್ನು ತಿನ್ನಬೇಡ ಅಂತಲೂ ಹೇಳಿರಬಹುದು. ಆದರೆ ನನ್ನಲ್ಲಿ ಪ್ರತಿಭೆ ಇದೆ. ಹಾಲು ಮತ್ತು ನೀರನ್ನು ಬೆರೆಸಿಕೊಟ್ಟರೂ ಬರಿಯ ಹಾಲನ್ನು ಮಾತ್ರ ಕುಡಿಯುವ ಸಾಮರ್ಥ್ಯವಿದೆ. ಆದ್ದರಿಂದ ನಾನು ಎಲ್ಲಿ ಬೇಕಾದರೂ ಇರಬಲ್ಲೆನು, ಬದುಕಬಲ್ಲೆನು. ಈ ಮಾತನ್ನು ಬ್ರಹ್ಮದೇವನಿಗೆ ತಿಳಿಸಿ ಅಂತ ಹೇಳಿ ಅಲ್ಲಿಂದ ಹಾರುತ್ತೆ ಹಂಸ. ಇದನ್ನು ನಾವು ಇಂದು ಮಕ್ಕಳಿಗೆ ಹೇಳಬೇಕು. ಪ್ರತಿಭೆಗೆ ಪ್ರಾಶಸ್ತ್ಯವನ್ನು ಕೊಡಬೇಕು.